ಸ್ವಂತ ಬಿಸ್ನೆಸ್ ಮಾಡಿ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೀರಾ? ಸರ್ಕಾರದ ಭರ್ಜರಿ ಸಬ್ಸಿಡಿ ಯೋಜನೆ PMEGP ಅರ್ಜಿ ಹಾಕಬೇಕು, ಲೋನ್ ಪಡಿಬೇಕು ಅಂತ ಅನ್ಕೊಂಡಿದ್ದೀರಾ? ಹಾಗಿದ್ರೆ ನಿಮ್ಗೊಂದು ಶಾಕಿಂಗ್ ಸುದ್ದಿ ಇದೆ. ಆ ಸುದ್ದಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ಕಾರ ಸ್ನೇಹಿತರೆ, ಉದ್ಯಮ ಮಿತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಕೆಲಸ ಮಾಡಿ, ನಿಮ್ಮ ಕ್ಯಾಲೆಂಡರ್ನಲ್ಲಿ ಮಾರ್ಚ್ 31 ಯಾವಾಗ ಬರುತ್ತೆ ಅಂತ ಹೇಳಿ ಒಮ್ಮೆ ನೋಡಿ ಸ್ನೇಹಿತರೆ. ಆ ದಿನ ಈ ಆರ್ಥಿಕ ವರ್ಷದ ಕೊನೆಯ ದಿನ ಆಗಿರುತ್ತೆ. ಆ ದಿನ PMEGPಯ ಅಧ್ಯಾಯದ ಕೊನೆಯ ದಿನವೂ ಕೂಡ ಆಗಬಹುದು. ಆ ದಿನ ಸರ್ಕಾರ ನಿಮಗೆ 50 ಲಕ್ಷದವರೆಗೆ ಗ್ಯಾರಂಟಿ ಇಲ್ಲದ ಸಾಲ ಸಬ್ಸಿಡಿ ನೀಡುತ್ತಿದ್ದ ಯೋಜನೆಯ ಕೊನೆಯ ದಿನವೇ ಮಾರ್ಚ್ 31, 2026 ನಂತರ ಏನಾಗುತ್ತೆ ಅದೇ ಇಂದಿನ ವಿಡಿಯೋದ ವಿಷಯ. ಕೊನೆಯವರೆಗೂ ಈ ವಿಡಿಯೋ ನೋಡಿ. ಇದು ನಿಮ್ಮ ಸಬ್ಸಿಡಿ ಸೇವ್ ಮಾಡುವ ವಿಷಯ. ಮೊದಲು ಒಂದು ಮಾತು ಸ್ಪಷ್ಟ ಮಾಡೋಣ. PMEGP ರಾತ್ರೋರಾತ್ರಿ ಸಂಪೂರ್ಣ ರದ್ದಾಗುತ್ತೆ ಅಂತಲ್ಲ. ಆದರೆ ಸತ್ಯ ಏನಂದರೆ, ಈ ಸ್ಕೀಮ್ 2021, 22ರಿಂದ 25, 26ರವರೆಗೆ ಅನುಮೋದಿಸಲಾಗಿದೆ. ಈ ಸೈಕಲ್ ಮಾರ್ಚ್ 31, 2026ಕ್ಕೆ ಮುಗಿಯುತ್ತೆ. ಮುಂದೇನಾಗ್ಬೋದು? ಸಬ್ಸಿಡಿ ಪ್ರಮಾಣ ಕಡಿಮೆ ಆಗ್ಬೋದು, ಲೋನ್ ಲಿಮಿಟ್ ಇಳಿಬೋದು, ನಿಯಮಗಳು ಕಠಿಣ ಆಗ್ಬೋದು. ಹಾಗಾಗಿ ಉದ್ಯಮ ಮಿತ್ರ ಟೀಮ್ ಹೇಳೋದು ಇದೊಂದೇ: ಮಾರ್ಚ್ 31ರ ನಂತರ ಈ 35% ಸಬ್ಸಿಡಿ ಮತ್ತೆ ಸಿಗ್ತದೆ ಅನ್ನೋ ಗ್ಯಾರಂಟಿ ಯಾರಿಗೂ ಇಲ್ಲ. ಸರ್ಕಾರಿ ಸರ್ಕ್ಯುಲರ್, ಗೌರ್ಮೆಂಟ್ ಸರ್ಕ್ಯುಲರ್ ತೋರಿಸಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಿನ ಮೇಲೆ ನಂಬಿಕೆ ಬೇಡ. ಸರ್ಕಾರದ ಅಧಿಕೃತ ಸರ್ಕ್ಯುಲರ್ ನೋಡಿ, ನೀವೇ ಕನ್ಫರ್ಮ್ ಮಾಡ್ಕೊಳ್ಳಿ. ಇದು ಮಿನಿಸ್ಟ್ರಿ ಆಫ್ MSME ಹೊರಡಿಸಿದ ಅಫಿಷಿಯಲ್ ಡಾಕ್ಯುಮೆಂಟ್. ನೋಡಿ ನೋಡಿ ಸ್ನೇಹಿತರೆ, ಸರ್ಕಾರದ ದಾಖಲೆಗಳನ್ನ ನಿಮ್ಗೆ ತಿಳಿಸ್ತೀನಿ. PMEGP ಬಗ್ಗೆ 2022ರಲ್ಲಿ ಒಂದು ಸರ್ಕ್ಯುಲರ್ ಬರುತ್ತೆ. ಅದಾದ ನಂತರ ಮತ್ತೆ ಯಾವ ಸರ್ಕ್ಯುಲರ್ ಕೂಡ ಬಂದಿಲ್ಲ ಸ್ನೇಹಿತರೆ. ಆ ಸರ್ಕ್ಯುಲರ್ ಅಲ್ಲಿ ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಏನಂತ ಹೇಳಿ. ಫೈನಾನ್ಷಿಯಲ್ ಇಯರ್ 2021ನಿಂದ 21-22 ಟು ಫೈನಾನ್ಷಿಯಲ್ ಇಯರ್ 25-26 ಏನಂತ ಹೇಳಿದೆ ನೋಡಿ. ಇನ್ನೊಂದ್ಸಲ ಓದ್ತೀನಿ. ಯಾವ ಇಲಾಖೆ ನೋಡಿ, ಈ ಸರ್ಕ್ಯುಲರ್ ಇದೆಯಲ್ಲ 2022ರಲ್ಲಿ ಬಂದಿರ್ತಕ್ಕದ್ದು. ದ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಆಫೀಸ್ ಮೆಮೊರಾಂಡಮ್ ಬಿಯರಿಂಗ್ ನಂಬರ್ PMEGP ಪಾಲಿಸಿ 9/2020 dated 30th May 2022 has conveyed the approval for continuation of PMEGP scheme for 5 years from 2021-22 to financial year 25-26 with some modification the existing scheme. The copy of modified scheme guidelines with detailed operation guidelines in term scheme and backward and forward linkage activities are closed here. ಅಂದ್ರೆ ನೋಡಿ ಸ್ನೇಹಿತರೆ, ಇದು ಈ ಯೋಜನೆ ಪ್ರಾರಂಭ ಆಗಿದ್ದು ಯಾವಾಗ ಅನ್ನೋದನ್ನ ಅದೇ ಸರ್ಕ್ಯುಲರ್ ಅಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತದೆ ಸರ್ಕಾರ. ನೋಡಿ, ಆ ಸರ್ಕ್ಯುಲರ್ ಅನ್ನ ತೋರಿಸ್ತೀನಿ ನಿಮ್ಗೆ. ನೋಡಿ, ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಇದೆಯಲ್ಲ, ಈ ಸ್ಕೀಮ್ 2008 ಆಗಸ್ಟ್ 2008ರಲ್ಲಿ ಪ್ರಾರಂಭವಾಗುತ್ತೆ. ಸೊ ಇದನ್ನ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸ್ಕೀಮ್ ಆಗಿ ಮಾಡ್ತಾರೆ. ಇದನ್ನ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಹೇಳಿ ಲಾಂಚ್ ಮಾಡ್ತಾರೆ. ನೋಡಿ, ನಿಮ್ಗೊಂದ್ ಸ್ವಲ್ಪ ಮಾಹಿತಿ ಇರಲಿ ಸ್ನೇಹಿತರೆ. ಇದಕ್ಕಿಂತ ಮೊದಲು 2008ಕ್ಕಿಂತ ಮುಂಚೆ 2 ಯೋಜನೆಗಳಿದ್ವು. ಪ್ರೈಮ್ ಮಿನಿಸ್ಟರ್ ರೋಜ್ಗಾರ್ ಯೋಜನಾ ಅಂತ ಹೇಳಿ PMRY ಅಂತ ಕರಿತಿದ್ರು. ಇನ್ನೊಂದು ರೂರಲ್ ಎಂಪವರ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ REGP ಅಂತ ಹೇಳಿ. ಈ 2 ಯೋಜನೆಗಳನ್ನ ಸೇರಿಸಿ 2008 ಆಗಸ್ಟ್ ತಿಂಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅನ್ನುವ ಹೆಸರಿನಡಿಯಲ್ಲಿ ಒಂದು ಯೋಜನೆಯನ್ನ ಜಾರಿ ಮಾಡಿದ್ರು. ಅಂದಿನಿಂದಾನು ಕೂಡ 5 ವರ್ಷಗಳಿಗೆ ಒಂದು ಬಾರಿ ಎಕ್ಸ್ಟೆಂಡ್ ಆಗ್ತಾ ಬಂದಿದೆ. PMEGP in operation since 2008-9 and has been approved continuous over the 15th Finance Commission cycle. ಅಂದ್ರೆ 15th ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಬಾರಿಗೆ, ಅಂದ್ರೆ ಅವರ ಒಂದು 15 ಕಮಿಷನ್ ಶಿಫಾರಸಿನ ಮೇರೆಗೆ ಈ ಯೋಜನೆಯನ್ನು 21ರಿಂದ 25, 26ವರೆಗೂ ಕೂಡ ವಿಸ್ತರಣೆ ಮಾಡಿದ್ರು. ಅದಾದ ನಂತರ ಏನಾಗುತ್ತೆ? ಆ 25, 26 ಫೈನಾನ್ಷಿಯಲ್ ಇಯರ್ ಅಂದ್ರೆ ಯಾವುದು? ಇದೇ ಮಾರ್ಚ್ 31.
ಆ ಮಾರ್ಚ್ 31 ನಂತರ ಈ ಯೋಜನೆ ಇರುತ್ತಾ ಇರಲ್ವಾ? ಈ ಯೋಜನೆಯಲ್ಲಿ ನಮಗೆ ಸಿಗ್ತಾ ಇದ್ದಂತಹ 35% ಸಬ್ಸಿಡಿ ಮತ್ತೆ ಸಿಗುತ್ತಾ ನಮಗೆ? ಯಾರ್ಯಾರಿಗೆ ಸಿಗ್ತಾ ಇತ್ತು 35% ಸಬ್ಸಿಡಿ? SC, ST, OBC, ಮೈನಾರಿಟಿ, ವುಮನ್, ಎಕ್ಸ್ ಸರ್ವಿಸ್ಮನ್, ಟ್ರಾನ್ಸ್ಜೆಂಡರ್, ಡಿಫರೆಂಟ್ಲಿ ಏಬಲ್ಡ್, ನಾರ್ತ್ ಈಸ್ಟ್ ಅಥವಾ ಕೆಲವೊಂದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ಸ್, ಹಿಲ್ ಸ್ಟೇಷನ್ಸ್. ಸೊ ಇವರಿಗೆಲ್ಲರಿಗೂ 35% ಸಬ್ಸಿಡಿ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆದ್ರೆ 50 ಲಕ್ಷದವರೆಗೂ ಸಾಲ ತಗೋಬೋದಿತ್ತು, ಅವರಿಗೆ 17.5 ಲಕ್ಷ ಸಬ್ಸಿಡಿ ಸಿಗೋದಿತ್ತು. ಸರ್ವಿಸ್ ಆದ್ರೆ 20 ಲಕ್ಷದವರೆಗೂ ಕೂಡ ಸಾಲ ಕೊಡ್ತಾ ಇತ್ತು ಬ್ಯಾಂಕು, ಅದಕ್ಕೆ ನಿಮಗೆ 7 ಲಕ್ಷದವರೆಗೂ ಸಬ್ಸಿಡಿ ತಗೊಳ್ಳೋದಕ್ಕೆ ಈ ಒಂದು ಅಮೆಂಡ್ಮೆಂಟ್ ಅಲ್ಲಿ ಮಾಡಿ ಸರ್ಕಾರ ಆದೇಶ ಮಾಡಿತ್ತು. ಅದ್ರ ಜೊತೆಗೆ 2ನೇ ಬಾರಿಗೆ ನೀವು ಒಂದ್ಸಲ ಸಬ್ಸಿಡಿ ಸಾಲ ತಗೊಂಡು ಮತ್ತೆ ತೀರಿಸಿದ್ರೆ 2ನೇ ಬಾರಿಗೆ ತೀರ್ಸಂತವ್ರಿಗೂ ಕೂಡ ಈ 10%, ಅಂದ್ರೆ ಒಂದ್ಸಲ ಸಾಲ ತಗೊಂಡು ಮತ್ತೆ 2ನೇ ಬಾರಿ ಒಂದ್ಸಲ ತೀರಿಸಿ 2ನೇ ಬಾರಿ ಮತ್ತೆ ತಗೊಳ್ತೀವಿ ಸಾಲ ಅಂದ್ರೆ ಅದಕ್ಕೂ ಕೂಡ 10% ಸಬ್ಸಿಡಿನ ಸರ್ಕಾರ ಕೊಡಬೇಕು ಅಂತ ಹೇಳಿ ಅಮೆಂಡ್ಮೆಂಟ್ ಮಾಡಿ ಆದೇಶ ಮಾಡಿತ್ತು. ಸೊ ಈ ಯೋಜನೆಯನ್ನ 18 ವರ್ಷ ಮೇಲ್ಪಟ್ಟಂತವ್ರು ಯಾರು ಬೇಕಾದ್ರೂ ಪಡೆಯೋದಕ್ಕೆ ಅರ್ಹರಾಗಿದ್ರು. ಇದ್ರ ವಿಶೇಷ ಏನಪ್ಪಾ ಅಂದ್ರೆ ಈ ಯೋಜನೆಯಲ್ಲಿ ದೇರ್ ವಿಲ್ ಬಿ ನೋ ಇನ್ಕಮ್ ಸೀಲಿಂಗ್ ಫಾರ್ ಅಸಿಸ್ಟೆನ್ಸ್ ಆಫ್ ಸೆಟ್ಟಿಂಗ್ ಪ್ರಾಜೆಕ್ಟ್ ಅಂಡರ್ PMEGP. ಇದ್ರ ವಿಶೇಷ ಏನು ಅಂದ್ರೆ ಇನ್ಕಮ್ ಸೀಲಿಂಗೇ ಇಲ್ಲ ಈ ಯೋಜನೆಯಲ್ಲಿ. ನಿಮ್ಮ ಹತ್ರ ಎಷ್ಟು ಕೋಟಿ ಆಸ್ತಿ ಇದ್ರೂ ಕೂಡ ಈ ಯೋಜನೆಯ ಬೆನಿಫಿಟ್ ಅನ್ನ ನೀವು ತಗೊಳ್ಳೋದಕ್ಕೆ ಸರ್ಕಾರ ಆದೇಶ ಮಾಡಿತ್ತು. ಆದ್ರೆ ಅಟ್ಲೀಸ್ಟ್ ಒಂದು 8ನೇ ತರಗತಿ ಪಾಸ್ ಆಗ್ಬೇಕಿತ್ತು. 10 ಲಕ್ಷದ ಮೇಲಿನ ಯೋಜನೆಗಳ ಲಾಭವನ್ನ ನೀವು ಪಡಿಬೇಕು ಅಂತ ಹೇಳಿದ್ರೆ ಕನಿಷ್ಠ 8ನೇ ತರಗತಿ. ಸೊ ಈ ತರದ ಒಂದಷ್ಟು ಸಣ್ಣ ಪುಟ್ಟ ಮಾಡಿಫಿಕೇಶನ್ ಅನ್ನ ಮಾಡಿ ನಮ್ಗೆ 2022ರಲ್ಲಿ ಆದೇಶ ಮಾಡಿತ್ತು. ಸೊ ಅದರ ಅನುಸಾರ ಈಗ ನಮ್ಗೆ 30 ನೋಡಿದರೆ ಸ್ನೇಹಿತರೆ, ಇದು ಗಾಳಿ ಮಾತಲ್ಲ, ದಾಖಲೆ ಮಾತು. ಮಾರ್ಚ್ 31, 2026 ಈ ಸೈಕಲ್ ಮುಗಿಯುತ್ತೆ. ನಿಮಗೆಷ್ಟು ಸಿಗುತ್ತೆ? PMEGP ಹೊಸಬರಿಗಾಗಿ ಒಮ್ಮೆ ಲೆಕ್ಕ ಮಾಡೋಣ. ಮ್ಯಾನುಫ್ಯಾಕ್ಚರಿಂಗಿಗೆ 50 ಲಕ್ಷದವರೆಗೆ ಲೋನ್ ಸಿಗ್ತಾ ಇತ್ತು. ಸರ್ವಿಸ್ ಸೆಕ್ಟರ್ಗೆ 20 ಲಕ್ಷದವರೆಗೆ ಲೋನ್ ಸಿಗ್ತಾ ಇತ್ತು. ಸಬ್ಸಿಡಿ ಎಷ್ಟು ಸಿಗ್ತಾ ಇತ್ತು? ಅರ್ಬನ್ನವರಿಗೆ, ಸ್ಪೆಷಲ್ ಕೆಟಗರಿಗೆ 25% ಆದರೆ ರೂರಲ್ನವರಿಗೆ 35%ವರೆಗೂ ಸಿಗ್ತಾ ಇತ್ತು. SC, ST, OBC, ವುಮನ್, ಹ್ಯಾಂಡಿಕ್ಯಾಪ್ಡ್, XRB ಹಲವಾರು. ಒಂದು ಉದಾಹರಣೆ ನೋಡಿ, ರೂರಲ್ SC ST ಅಭ್ಯರ್ಥಿ 50 ಲಕ್ಷ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ ಅವರಿಗೆ ಸುಮಾರು 17.5 ಲಕ್ಷ ಸರ್ಕಾರ ಸಬ್ಸಿಡಿ ಕೊಡ್ತಾ ಇತ್ತು. ಈ ಹಣನ ಹಿಂದಿರುಗಿಸೋ ಅವಶ್ಯಕತೆ ಇರಲಿಲ್ಲ. ನಿಮ್ಗೆ 50 ಲಕ್ಷಕ್ಕೆ 47.50 ಬ್ಯಾಂಕ್ ಲೋನ್ ಕೊಟ್ಟರೆ ನೀವು ಹಾಕಬೇಕಾಗಿದ್ದ ಹಣ ಎಷ್ಟು? ಕೇವಲ 2.5, ಅಂದರೆ 2 ಲಕ್ಷ ಮಾತ್ರ. ಇಷ್ಟು ಒಳ್ಳೆ ಡೀಲ್ ಮುಂದೆ ಮತ್ತೆ ಸಿಗ್ತದ? ಮಾರ್ಚ್ ತಿಂಗಳ ಗಂಡಾಂತರ ಇಲ್ಲಿ ಶುರುವಾಗುತ್ತೆ. ಹಿಂದೆ ಅಪ್ಲೈ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ರ ಅಂದ್ಕೊಳ್ತೀನಿ. ಆದರೆ ಯಾರು ನಿಮ್ಗೆ ಹೇಳ್ದ ಒಂದು ಸತ್ಯ ಇದೆ, ಆ ಸತ್ಯವನ್ನು ನಾನು ಹೇಳ್ತೀನಿ, ಅದು ಮಾರ್ಚ್ ರಶ್. ನೋಡಿ ಸ್ನೇಹಿತರೆ, ಮಾರ್ಚ್ ತಿಂಗಳಂದರೆ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಭಯಂಕರ ಒತ್ತಡ. ಅವರ ವಾರ್ಷಿಕ ಟಾರ್ಗೆಟ್ ಮುಗಿಸಬೇಕು, ಹಳೆಯ ಸಾಲ ವಸೂಲಿ ಮಾಡಬೇಕು, ಅಕೌಂಟ್ಸ್ ಕ್ಲೋಸ್ ಮಾಡಬೇಕು, ಈ ರೀತಿಯ ಹಲವಾರು ಸಮಸ್ಯೆಗಳು. ನೀವು ಈ ಸಮಯದಲ್ಲಿ ಹೊಸ PMEGP ಫೈಲ್ ತಗೊಂಡು ಹೋದರೆ ಅವರ ಉತ್ತರ ನಾಳೆ ಬನ್ನಿ, ಮಂಗಳವಾರ ಬನ್ನಿ ಅಂತ ಸಾಲ ಹಾಕ್ತಿರ್ತಾರೆ ಸ್ನೇಹಿತರೆ. ಮತ್ತೊಂದು ಸತ್ಯ ಹೇಳ್ತೀನಿ ಕೇಳಿ, PMEGP ಲೋನ್ ಪ್ರೋಸೆಸ್ ಆಗಲು ಕನಿಷ್ಠ 45ರಿಂದ 60 ದಿನ ಬೇಕು ಸ್ನೇಹಿತರೆ. ಆದರೆ ಡೆಡ್ಲೈನ್ ಮಾರ್ಚ್ 31 ಅಷ್ಟೇ ಅಲ್ಲ. ಇಂಟರ್ನೆಟ್ಟಿಂದ ಕಾಪಿ ಪೇಸ್ಟ್ ಮಾಡಿದ ಪ್ರಾಜೆಕ್ಟ್ ರಿಪೋರ್ಟ್ ತೊಗೊಂಡು ಹೋದರೆ ಬ್ಯಾಂಕ್ ಮ್ಯಾನೇಜರ್ಗಳು ಅದನ್ನು ಬದಿಗಿಟ್ಬಿಡ್ತಾರೆ, ರಿಜೆಕ್ಟ್ ಮಾಡಿಬಿಡ್ತಾರೆ. ಅಷ್ಟು ಕೆಲಸ ಮಾಡಿ, ಅಷ್ಟು ಓಡಾಡಿ ಖಾಲಿ ಕೈಯಲ್ಲಿ ಮರಳೋದು ಅಂದರೆ ಯಾರಿಗೆ ಬೇಕು? ಬೇಕಿಲ್ಲ ಅಲ್ವಾ? ಅದಕ್ಕೆ ಒಂದೇ ಒಂದು ಪರಿಹಾರ ಇದೆ ಸ್ನೇಹಿತರೆ. ಇದು ನೀವು ಒಂಟಿಯಾಗಿ ಹೋರಾಡಬೇಕಾದ ಸಮಯ ಅಲ್ಲ. ಕಾಡಿನಲ್ಲಿ ದಾರಿ ಗೊತ್ತಿಲ್ಲದಾಗ ಒಬ್ಬ ಗೈಡ್ ಇದ್ದರೆ ಎಷ್ಟು ಸುಲಭ ಆಗ್ತದೆ ಅಲ್ವಾ? ಅದೇ ರೀತಿಯಲ್ಲಿ ನಿಮ್ಮ ಬಿಸ್ನೆಸ್ ಜರ್ನಿಯಲ್ಲಿ ಒಬ್ಬ ಉದ್ಯಮ ಮಿತ್ರ ಇದ್ದರೆ ಮಾರ್ಚ್ 31ರೊಳಗಾಗಿ ಕೆಲಸ ಮುಗಿಸ್ಬೋದು ಸ್ನೇಹಿತರೆ. ಉದ್ಯಮ ಮಿತ್ರ ಟೀಮ್ ನಿಮಗೆ ಏನು ಮಾಡ್ತಾರೆ? ನಿಮ್ಮ ಬಿಸ್ನೆಸ್ ಐಡಿಯಾಗೆ ತಕ್ಕ ಪ್ರೊಫೆಷನಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರಿ
ಆನ್ಲೈನ್ ಅಪ್ಲಿಕೇಶನ್ ಸರಿಯಾಗಿ ಸಬ್ಮಿಟ್ ಮಾಡಲು ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್. ಯಾವ ಬ್ಯಾಂಕ್ನಲ್ಲಿ ಬಜೆಟ್ ಬಾಕಿ ಇದೆ ಅದನ್ನು ಐಡೆಂಟಿಫೈ ಮಾಡೋ ಅನುಭವ. ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೇಗೆ ಮಾತಾಡಬೇಕು, ಪ್ರೆಸೆಂಟೇಷನ್ ಸ್ಟ್ರಾಟಜಿ. ಲೋನ್ ಸ್ಯಾಂಕ್ಷನ್ ಆಗುವ ತನಕ ನಿಮ್ಮ ಜೊತೆಗೆ ಅವರು ಫಾಲೋ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಒಂಟಿಯಾಗಿ ಹೋಗಿ ರಿಜೆಕ್ಟ್ ಆಗೋದಕ್ಕಿಂತ ಉದ್ಯಮ ಮಿತ್ರ ಸಾಥ್ನಲ್ಲಿ ನೀವು 50 ಲಕ್ಷದವರೆಗೂ ಸಾಲ ತಗೊಂಡು 17 ವರ್ಷ ಸಬ್ಸಿಡಿ ಗೆಲ್ಬೋದು. ಇದೇ ಮೇಲಲ್ವಾ? ಸೊ ನೀವು ಕೂಡ ಸಕ್ಸಸ್ಫುಲ್ ಎಂಟರ್ಪ್ರೈನರ್ ಆಗಬೇಕು, ಸಬ್ಸಿಡಿ ಸಾಲ ತೆಗೆದುಬೇಕು ಅಂದರೆ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಲಿಂಕ್ ಬಟನ್ ಒತ್ತಿ ಸ್ನೇಹಿತರೆ. ಇನ್ನಿಂದನೇ ಈ 4 ಕೆಲಸ ಮಾಡಿ. 1, ನಿಮ್ಮ ಬಿಸ್ನೆಸ್ ಐಡಿಯಾ ಫೈನಲೈಸ್ ಮಾಡಿ, ಅದು ಮ್ಯಾನುಫ್ಯಾಕ್ಚರಿಂಗ ಸರ್ವಿಸಾ. 2ನೇ, ಡಾಕ್ಯುಮೆಂಟ್ಸ್ ರೆಡಿ ಮಾಡಿ, ಆಧಾರ್, ಪ್ಯಾನ್, ಎಜುಕೇಷನ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಸರ್ಟಿಫಿಕೇಟ್. 3ನೇ, ಉದ್ಯಮ ಮಿತ್ರ ಸಂಪರ್ಕಿಸಿ ಪ್ರೊಫೆಷನಲ್ DPR ಮತ್ತು ಬ್ಯಾಂಕ್ ಗೈಡೆನ್ಸ್ಗಾಗಿ ಹಿಂದೆ ಕರೆ ಮಾಡಿ. 4ನೇದಾಗಿ ಸಂಬಂಧಪಟ್ಟ ಇಲಾಖೆಯನ್ನು ಸಂಪರ್ಕ ಮಾಡಿ, ಅಪ್ಲೈ ಮಾಡಿ. 1 ದಿನ ತಡ ಮಾಡಿ, 1 ದಿನ ಅವಕಾಶ ಕಡಿಮೆ ಆದರೆ ಸ್ನೇಹಿತರೆ, ನೀವು ಈ ವಿಡಿಯೋ ನೋಡಿದ್ದು ಆಕಸ್ಮಿಕ ಅಲ್ಲ. ನಿಮ್ಮ ಮನದಲ್ಲಿ ಒಂದು ಕನಸು ಇದೆ, ಒಂದು ಉದ್ಯಮ ಇದೆ, ಜೀವನ ಬದಲಿಸಬೇಕು ಎಂಬ ಆಸೆ ಇದೆ. PMEGP ಅದಕ್ಕಾಗಿಯೇ ಇದೆ. ಉದ್ಯಮ ಮಿತ್ರ ನಿಮ್ಮ ಜೊತೆ ನಡೆಯಲು ಸಿದ್ಧ ಇದೆ. ಆದರೆ ಈ ಸಲ ಕೊನೆಯ ಅಧ್ಯಾಯ ಮಾರ್ಚ್ 31. ಈ ಅಧ್ಯಾಯ ಮುಗಿದ ಮೇಲೆ ಮತ್ತೆ ಇದೇ ಅವಕಾಶ ಬರ್ತದೆ ಅನ್ನುವ ಗ್ಯಾರಂಟಿ ಇಲ್ಲ. ನಾಳೆ ಮಾಡೋಣ ಅನ್ನೋ ಮಾತು ಇಂದಿನಿಂದ ಬೇಡ. ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಯಾವ ಬಿಸ್ನೆಸ್ ಮಾಡಲು ಬಯಸ್ತೀರಾ ಕಾಮೆಂಟ್ನಲ್ಲಿ ಹೇಳಿ. ಆಲ್ ದಿ ಬೆಸ್ಟ್. ಜೈ ಹಿಂದ್. ಥ್ಯಾಂಕ್ ಯು. ಯಾರ್ಯಾರು ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಇದೀಗ ಉದ್ಯಮ ಮಿತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.